ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಇವತ್ತು 9ನೇ ದಿನಕ್ಕೆ ಪ್ರಾರಂಭವಾಗಿದೆ. ಅದಕ್ಕೆ ನನ್ನ ಇಡೀ ನಾಡಿನ ಎಲ್ಲ ರೈತ ದೇವರುಗಳು ನಿರಂತರವಾಗಿ ದಿನನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಇವತ್ತ ಈ ಸರ್ಕಾರವನ್ನ ಮತ್ತು ಕಣ್ತರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ. ಸರ್ಕಾರವನ್ನು ಕೂಡ ಇವತ್ತು ಈ ಗುರ್ಲಾಪುರ ವೇದಿಕೆಗೆ ಬಂದು ಕೈ ಮುಗಿದು ತಪ್ಪಾಗಿದೆಯಪ್ಪ, ನಮ್ಮನ್ನು ಕ್ಷಮಿಸ್ರಿ, ದಯವಿಟ್ಟು ತಾವ ಚಳವಳಿಯನ್ನು ನಮಗೆ ಒಂದು ದಿನ ಅವಕಾಶ ಕೊಡ್ರಿ, ನಾವು 100% ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೇವೆ ಅಂತೇಳಿ 2 ದಿನ ನಿರಂತರ ಮೊನ್ನೆ ಕೂಡ ಎಚ್ ಕೆ ಪಾಟೀಲ್ ಅವರು ಕೂಡ ಮಂತ್ರಿಯವರು ಕಾನೂನು ಸಚಿವರು ಬಂದರು. ಇನ್ನೂ ಕೂಡ ಸೆಕೆಂಡ್ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಬಂದು ಕ್ಷಮೆಯನ್ನು ಹಾಕಿಸಿ ನಾನು ಲೇಟ್ ಆಗೈತಿ, ದಯವಿಟ್ಟು ಕ್ಷಮೆ ಇರಲಿ, ನಾಳೆ ತಾವ ಏನೋ ರಾಷ್ಟ್ರೀಯ ಹೆದ್ದಾರಿಯನ್ನು ಕರೆದುಕೊಂಡಿರಿ, 1 ದಿನ ಅವಕಾಶ ಕೊಡ್ರಿ, ಅದನ್ನು ಸರಿ ಮಾಡ್ತಕ್ಕಂಥದ್ದು ಮಾಡಿ ಅದನ್ನು ರೈತರಿಗೆ ಒಂದು ಇತ್ಯರ್ಥ ಮಾಡ್ತಕ್ಕಂಥದ್ದು ಮಾಡ್ತೀವಿ ಅಂತೇಳಿ ನಮ್ಮನ್ನು ಕೂಡ ಇಲ್ಲ ನೀವು ರೈತರು ಬರಬೇಕು, ಮುಖ್ಯಮಂತ್ರಿ ಅವ್ರ ಕಾಲ್ದಾರಂತ ಕೂಡ ಅವ್ರು ಭಾಳಷ್ಟು ಮನವರಿಕೆ ಮಾಡಿ, ಜಿಲ್ಲಾಡಳಿತ ಕೂಡ ಭಾಳಷ್ಟು ಒತ್ತಾಯ ಮಾಡಿ, ಯಾಕಂದ್ರೆ ಮುಖ್ಯಮಂತ್ರಿ ಜೊತೆ ಮಾತಾಡಬೇಕಾಗ್ತೈತಿ, ಹಣಕಾಸಿನ ವ್ಯವಹಾರ ಇರ್ತಿ, ಅದಕ್ಕಾಗಿ ತಾವು ಬರಲೇಬೇಕು ಅನ್ನುವಂಥ ವ್ಯವಹಾರ ಹೇಳಿದಾಗೂ ಕೂಡ ನಾವು ಯಾಕಂದ್ರೆ ನಮಗೆ ಜನರ ಮುಂದೆ ನಾವು ತೀರ್ಮಾನ ಮಾಡಿದ್ದು ಇದು ಜನಾಂದೋಲನ ಆಗೈತಿ, ಅದಕ್ಕಾಗಿ ನಾವು ಅಲ್ಲಿ ಬರೋದು ಬೇಡ, ನೀವೇ ತೀರ್ಮಾನ ಮಾಡ್ಕೊಂಡು ಹೇಳುವಂಥದ್ದನ್ನು ಮಾಡ್ರಿ. ಈಗಾಗಲೇ ನಾವು ಕಾರ್ಖಾನೆಗೆ ಏನು ಗುರ್ಲಾಪುರ ವೇದಿಕೆ ಅಂದ್ರೆ ಇವತ್ತೇನು ಕಬ್ಬು ಬೆಳೆಗಾರರು ದೇವರು ರೈತ ಸಂಘ ಇರ್ಬೋದು ಎಲ್ಲರೂ ಕೂಡ ಶ್ರಮದಿಂದ ಈಗಾಗಲೇ ಅವರ 3,000 ರೂಪಾಯಿಗಿದ್ದ ಅವ್ರು ಇವತ್ತು 200 ರೂಪಾಯಿಗೆ ವೇದಿಕೆಯಿಂದ ಬಂದೈತಿ. ನಮಗೆ ಎಣ್ಣೆ 200 ರೂಪಾಯಿ ಅವರಿಗೆ ನಮಗೆ ನ್ಯಾಯ ಇರ್ತೈತಿ. ಆ ನ್ಯಾಯನ ಇವತ್ತು ಮುಖ್ಯಮಂತ್ರಿ ಅವರು ಗಂಭೀರವಾಗಿ ನಾವೇನು ಸರ್ಕಾರದ ಪ್ರತಿನಿಧಿಗಳನ್ನು ಕಳಿಸ್ತೀರಿ ಅವರಿಗೆ ಗೌರವ ಕೊಟ್ಟು ನಾವು ಕಳಿಸಿದ್ದು, ತಾವು ಇವತ್ತು ಕೂಡ ಉಡಾಪಿತನ ಮಾಡಿ ಮತ್ತೇನಾರು ಈ ರೈತ ಸಂಘದವ್ರು ಏನು ಮಾಡ್ತಾರ ಅನ್ನುವಂಥದ್ದು ಮಾಡಿರುತ್ತಂದ್ರೆ 10ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿ ಅನಿವಾರ್ಯನ ಈ ಕರ್ನಾಟಕದ ಜನ ರೈತರ ನಾಡಿನ ಎಲ್ಲ ಪರ ಸಂಘಟನೆಗಳು ಈ ಮುಖ್ಯಮಂತ್ರಿ ಅನಿವಾರ್ಯನ ಬಿಡಾಕ್ ರೆಡಿ ಆಗ್ಯಾರ. ಕಬ್ಬು ಬೆಳೆಗಾರನ್ನ ರಾಜ್ಯದ ಮುಖ್ಯಮಂತ್ರಿಯವರು ಬಹಳ ಗಂಭೀರವಾಗಿ ಗೌರವಿಸುವಂಥದ್ದು ಆಗ್ಬೇಕು. ಏನಾದರೂ ರಾಜ್ಯದ ಮುಖ್ಯಮಂತ್ರಿಯವರು ಕಾರ್ಖಾನೆ ಮಾಲೀಕರು ಏನಾದ್ರು ಮಂಡತನ ಮಾಡಿರಪ್ಪ ಅಂತಂದ್ರ ಇದು ಚಳವಳಿ ವಿಕೋಪ ಹೋಗ್ತೈತಿ. ಯಾಕಂತಂದ್ರ ಇದು ಜನಾಂದೋಲನ ಆಗೈತಿ. ಇವತ್ತ ರೈತರಿಗೆ ಅನ್ಯಾಯ ಆಗತೈತಿ, ನಾಡಿನ ಜನತೆಗೆಲ್ಲ ಗೊತ್ತಾಗೈತಿ. 9 ದಿನ ಬೀದಿ ಒಳಗೆ ಕುಣಿಸಿ ರೈತರ ಸಮಸ್ಯೆ ಬಗೆಹರಿಸಿಲ್ಪ ಅಂದ್ರ ಇದು ಎಂಥ ಸರ್ಕಾರ, ಎಂಥ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತೇಳಿ ಇವತ್ತ ಜನ ಆರೋಪ ಮಾಡಿತಿ. ನಿನ್ನೆ ನಿಮ್ಮ ಮಂತ್ರಿನೂ ಕೂಡ ಒಪ್ಕೊಂಡನ, ನಮ್ಮ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ನಿಮ್ಮ ಗುರ್ಲಾಪುರದ ಐತಿಹಾಸಿಕ ನಡಗ ಹುಟ್ಟೈತಿ, ನಾವು ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೇವೆ ಅಂತೇಳಿ ಇವತ್ತು ಭರವಸೆಯನ್ನು ತಗೊಂಡೋಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬು ನಾವು ನಿಮಗೆ ಭಾಳ ಗೌರವಯುತವಾಗಿ ಕಳಿಸಿದ್ದು. ಜನ ನಿಮ್ಮನ್ನು ಹೊಟ್ಟೆ ಬಿಡ್ತಿರ್ಕಿಲ್ಲ, ಯಾಕಂದ್ರೆ ಜನ ಆಕ್ರೋಶಿತ, ನಾವು ಜನರಿಗೆ ಕೆಟ್ಟಾಗಿ, ಯಾಕಂದ್ರೆ ನಿಮ್ಮನ್ನ ಇವತ್ತು ಸೇಫ್ಟಿಯಾಗಿ ಸರ್ಕಾರ ಜೊತೆ ಮಾತಾಡ್ಕೊಂಡು ಸಮಸ್ಯೆ ಬಗ್ಗೆ ಕಳಿಸಿದ್ದು. ದಯವಿಟ್ಟು ತಾವೇನಾದರೂ ಇವತ್ತು ಮನೆಗೆ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ನಾವು ಅಲ್ಲಿ 10,000 ರೈತರು ಈಗಾಗಲೇ ರೆಡಿ ಇದಾರೆ, ನಮ್ಗೆ ಕರೆ ಕೊಟ್ಟಿಲ್ಲ. ಏನಾದರೂ ನೀವು ಉಡಾಪಿತನ ಮಾಡಿರಪ್ಪ ಅಂದ್ರೆ 1 ಕೋಟಿ ಜನ ನಾಳೆ 10 ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬರ್ತು, ನಿಮ್ಮ ಮನೆಗೆ ಕೂಡ ಮುತ್ತಿಗೆ ಹಾಕ್ತು. ಯಾವ ಚಳವಳಿಯನ್ನ ಮಾಡಲಿಕ್ಕೆ ಎಲ್ಲ ರೈತ ಬಂಧುಗಳು ಇವತ್ತ ವಿಶೇಷವಾಗಿ ಕಬ್ಬು ಬೆಳೆಗಾರ ದೇವರು, ರೈತ ದೇವತೆಗಳು ಎಲ್ಲರೂ ಕೂಡ ಎಲ್ಲ ಪರ ಸಂಘಟನೆಗಳು ಇವತ್ತ ಈ ರೈತರನ್ನು ಉಳಿಸಲೇಬೇಕು. ರೈತ ಅನ್ನದಾತ, ಈ ದೇಶಕ್ಕೆ ನಾಡಕ್ಕೆ ಅನ್ನ ಕೊಟ್ಟಿರ್ತಕ್ಕಂಥ ಬೀದಿಯೊಳಗೆ ಕೂತಾನೋ, ಯಾಕಂದ್ರೆ ನಮಗೆ ಊಟ ಹಾಕಿ ಬೀದಿಯೊಳಗೆ ಕೂತಾನೋ ಅವ್ನು ಕೊಡಬಾರ್ದು, ಎಲ್ಲರೂ ಸಪೋರ್ಟ್ ಮಾಡೋಣ ಅಂತೇಳಿ ಇವತ್ತು ನಮ್ಮ ಪಿಕ್ಚರ ಭಾಳಷ್ಟು ಹೀರೋಗಳು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಶಿರ್ಸೈಲ ಮಲ್ಲಿಕಾರ್ಜುನ ಜಗದ್ಗುರುಗಳು ಕೂಡ ಶಿರ್ಸೈಲದಿಂದ ಈ ವೇದಿಕೆ ಸರಿಯಾಗಿ 11 ಗಂಟೆಗೆ ಕೂಡ ಇಲ್ಲಿ ಭಾಗವಹಿಸ್ತಾರೆ. ಹಲವಾರು ಪರಮ ಪೂಜ್ಯರು ಭಾಗವಹಿಸ್ತಾರೆ. ಈ ರೀತಿ ನಾಡಿನ ಎಲ್ಲ ರೈತ ಪರ ಚಿಂತಕರು ಕೂಡ ಇಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಇಲ್ಲೇ ಅದಾರು. ಬಹಳಷ್ಟು ನಮ್ಮ ಕೆ.ಟಿ. ಗಂಗಾಧರ್ ಹಿರಿಯರು ಇರ್ಬೋದು, ಹೀಗೆ ಹಲವಾರು ಮುಖಂಡರು ಕೂಡ ಇಲ್ಲೇ ಇದ್ದಾರು. ಮುಖ್ಯಮಂತ್ರಿ ನಾವು ಮೀಟಿಂಗ ಇವತ್ತ 100 ಮಂದಿ ಕಡೆ ನಿಮ್ಮ ಕೈ ಮುಗಿತು ಕಾಲು ಬೀಳ್ತು ಮೀಟಿಂಗ್ ಹೋಗಂದ್ರು ಕೂಡ ಯಾರು ಹೋಗಿಲ್ಲ. ಇವತ್ತು ಯಾಕೆ ಹೋಗಿಲ್ಲ ಅಂದರೆ ಇದು ಜನಾಂದೋಲನ ಆಗೋದ್ರಿಂದ ನಾವು ಯಾರೂ ಹೋಗೋ ಅವಶ್ಯಕತೆ ಇಲ್ಲ. ನೀವೇನತ್ತೆ ನಿಮಗೆ ವ್ಯವಹಾರ ಹೇಳಿದ್ದು 3,200 ರೂಪಾಯಿ ಈಗ
200 ರೂಪಾಯಿ ಕೊಡ್ತು ಅಂದ್ರೆ ಇನ್ನು 200 ರೂಪಾಯಿ ಕೊಡಿಸ್ಬೇಕಾಗಿತ್ತು. ಅದು ಮುಖ್ಯ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ಈಗಾಗಲೇ ಹೇಳಿದ್ದೆ. ಎಲ್ಲ ಜನ ಇವತ್ತು ದಯವಿಟ್ಟು ಗುರ್ಲಾಪುರಕ್ಕೆ ಲಕ್ಷ ಸಂಖ್ಯೆಯಲ್ಲಿ ತಾವು ಭಾಗವಹಿಸಬೇಕು. ಆ ರಾಜ್ಯದ ಮುಖ್ಯಮಂತ್ರಿ ನಿಮ್ಮನ್ನೆಲ್ಲ ನೋಡ್ಬೇಕು. ಇವತ್ತು 1 ಲಕ್ಷ ಜನ ಕೂತಾರೋ, ಇವ್ರಿಗೆ 200 ರೂಪಾಯಿನ ಘೋಷಣೆ ಮಾಡಲೇಬೇಕು. ಮತ್ತು ಅದೇ ರೀತಿಯಾಗಿ ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಹಣದಾಗ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಇವತ್ತು ಮುಖ್ಯಮಂತ್ರಿ ಅರಿವು ಬರಬೇಕಪ್ಪ ಅಂದ್ರೆ ಇವತ್ತು ಕೂಡ ನೀವು ಲಕ್ಷಾಂತರ ಸಂಖ್ಯೆಯೊಳಗ ಗುರ್ಲಾಪುರದಲ್ಲಿ ಭಾಗವಹಿಸಬೇಕು ಅಂತೇಳಿ ಇಡೀ ನಾಡಿನ ರೈತರ ಪರವಾಗಿ ನಾನು ಕೈ ಮುಗಿದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ತಪ್ಪದೇ ದಯವಿಟ್ಟು ಗುರ್ಲಾಪುರ ಏನು ನಮ್ಮ ಐತಿಹಾಸಿಕ ಹೋರಾಟ ಗುರ್ಲಾಪುರದಲ್ಲಿ ಇವತ್ತು 9 ದಿನ ಹೋರಾಟ ನಡೀತಾ ಇದೆ. ಈ ಭಾಗದ ಜನ ಭಾಳ ಇವತ್ತು ನಮ್ಮ ಎಲ್ಲ ರೈತ ದೇವರುಗಳು ಗುರ್ಲಾಪುರದ ಜನ ಇರ್ಬೋದು, ಸುತ್ತಮುತ್ತ ಜನ ತಾವ ಇವತ್ತು ಬುತ್ತಿಯನ್ನು ತೊಗೊಂಡ್ಬಂದು ಲಕ್ಷಾಂತರ ರೊಟ್ಟಿಯನ್ನು ತೊಗೊಂಡ್ಬಂದ ಇವತ್ತು ಅನ್ನದಾಸೋಹವನ್ನು ಇವತ್ತು ಮನೆಯೊಳಗೆ ಅನ್ನದಾಸೋಹ ನಡೆದಿಲ್ಲ. ಲಕ್ಷಾಂತರ ಜನ ದಿವಸ ಅನ್ನದಾಸೋಹ ತರ್ತಾರೋ, ಯಾರು ಮಜ್ಜಿಗೆ ತರ್ತಾರೋ, ಯಾರು ಹಾಲು ತೊಗೊಂಡ್ಬರ್ತಾರೋ, ಉಂಡೆ ತೊಗೊಂಡ್ಬರ್ತಾರೋ, ಏನದು ಅದ್ಭುತ ನನಗೆ ಇವತ್ತು ಸಂಕಲ್ಪ ಆಗ್ತಾ ಇಲ್ಲ. ನಾನು ಅದಕ್ಕೆ ರೈತ ಅಂದ್ರೆ ಆ ರೈತ ಚಳವಳಿ ಇದೊಂದು ರೈತ ಜಾತ್ರೆ ಆಗೈತಿ. ಗುರ್ಲಾಪುರದ ಕಬ್ಬಿನ ಬೆಲೆ ನಿಗದಿ ಜಾತ್ರೆ ಇದು ವರ್ಷ ನಡೀತೈತಿ. ಮುಂದೆ ಇವತ್ತಿಗೆ ಇದು ಅಂತ್ಯಲ್ಲ. ನಾವು ಹೋರಾಟ ಮಾಡತ್ತು ಈ ಸಲ ನಿಮ್ಮ ಜಯ ಆಗೈತಿ. ಯಾಕಂದ್ರೆ ನೀವೆಲ್ಲ ತೀರ್ಮಾನ ಮಾಡಿದ್ರೆ ಗೊತ್ತಾಗೈತಿ ನಿಮ್ಗೆ. ನಾವು ಹೋರಾಟ ಮಾಡಿದಾಗ 200 ಸಿಗ್ತೈತಿ, ಇನ್ನು 200 ಹೋರಾಟ ಮಾಡಿದಾಗ ಸಿಗ್ತೈತಿ ಅನ್ನುವಂಥದ್ದು ಎಲ್ಲರಿಗೂ ಆಗೈತಿ. ಈ ಕಲ್ಪನೆ ತಮ್ಮಲ್ಲಿ ತಲೆಯಾಗಿ ಎಲ್ಲರಿಗೂ ಇರಲಿ. ಯಾರೂ ಕೂಡ ತಪ್ಪನ್ನು ಭಾವಿಸ್ಬೇಡ್ರಿ. ನಾವು ನಿಮ್ಮ ಸ್ವತಃ ಅಂತೇಳಿ ರೈತರ ಬದಲ ಹೆಚ್ಚ ಕಡಿಮೆ ಆಗ್ತಿರ್ತಾವೆ, ಆದರೂ ಕೂಡ ಯಾರು ತಪ್ಪು ತಿಳ್ಕೊಳ್ತಕ್ಕಂಥ ಭಾವನೆ ಇಲ್ಲ. ನಮಗೆ ಮುಖ್ಯಮಂತ್ರಿ ದೊಡ್ಡವಲ್ಲ, ನನ್ನ ರೈತ ದೇವರುಗಳು ದೊಡ್ಡವ್ರದ್ರಿ. ನೀವು ರೈತ ದೇವರುಗಳು ಮನಸ್ಸು ಮಾಡಿರ್ತೀರಿ. ಮುಖ್ಯಮಂತ್ರಿ ಅಂಜಿದಾನ, ಪ್ರಧಾನಮಂತ್ರಿ ಅಂಜಾನ, ಎಚ್ ಕೆ ಪಾಟೀಲ್ ಅಂಜಾನು, ಇಂಥ ಇಡೀ 224 ಮಂದಿಗೆ ಎಲ್ಲರಿಗೂ ಅವರಿಗೆ ನೀರು ಬಂದಾವ. ನೀರನ್ನು ಬಿಟ್ಟಿರ್ತಕ್ಕಂಥ ಪುಣ್ಯಾತ್ಮ ದೇವರುಗಳು ನೀವು ಇದ್ದೀರಿ. ಇವತ್ತು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ವಿಶೇಷವಾಗಿ ಭಾಗವಹಿಸಬೇಕು. ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಯನ್ನು ಹೇಳ್ತಾ ಇದ್ದೀನಿ.